ಇವತ್ತು ಜಿನುಗೋ ಮಳೆ ಸ್ಪಂದನ ಹಾಗೆಯೇ ನಮ್ಮ ಧನುಷ್ ಗೌಡ ಅವರು ಆ್ಯಕ್ಟ್ ಮಾಡಿರುವಂಥ ಒಂದು ಆಲ್ಬಮ್ ಸಾಂಗ್ ರಿಲೀಸ್ಗೆ ನೀವು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಸ್ ಎ ಫ್ರೆಂಡ್ ಆಗಿ ಎಷ್ಟು ಖುಷಿ ಆಗ್ತಿದೆ? ಸಿಕ್ಕಾಬಳೆ ಖುಷಿ ಆಗ್ತದೆ. ಯಾಕಂದರೆ ಧನು ನನಗೆ ಸುಮಾರು ಒಂದು 7-8 ವರ್ಷಗಳಿಂದ ಪರಿಚಯ ಅನಿಸುತ್ತೆ. ಸೊ ಅವನ ಈ ಒಂದು ಹೊಸ ಹೆಜ್ಜೆಗಾಗಲಿ ಹೊಸ ಪ್ರಯತ್ನಕ್ಕಾಗಲಿ ಸಪೋರ್ಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಅದಕ್ಕೋಸ್ಕರನೇ ಇವತ್ತು ಅವ್ನ ಸಪೋರ್ಟ್ಗೆ ಅಂತ ನಾನು ಬಂದಿದ್ದೀನಿ. ಸಾಂಗ್ ನೋಡಿದ್ರಾ ಹೆಂಗೆ ಅನಿಸ್ತಿದೆ? ಯಾಕಂದರೆ ಟ್ರೆಡಿಷ್ನಲ್ ಲುಕ್ಕಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಸೊ ಆ ಹಳ್ಳಿ ವೈಬ್ಸು ಅದೆಲ್ಲನೂ ಕೂಡ ಹೆಂಗೆ ಅನ್ನಿಸ್ತಿದೆ ನಿಮಗೆಲ್ಲ? ಫಸ್ಟ್ ಆಫ್ ಆಲ್ ಧನುನ ಈ ಲುಕ್ಕಲ್ಲಿ ನೋಡೇ ಇಲ್ಲ. ಅವ್ನು ಫಸ್ಟಿಂದ ಸೀರಿಯಲ್ ಆಗಿರ್ಬೋದು ಅಥವಾ ಬಿಗ್ ಬಾಸಲ್ಲಿ ಅವನನ್ನು ನೋಡಿದ್ದಾಗಿರ್ಬೋದು, ರಿಯಲ್ ಲೈಫಲ್ಲಿ ಧನು ಆಗಿರ್ಬೋದು, ಅವ್ನು ಈ ಥರ ಇದ್ದಿದ್ದೇ ಇಲ್ಲ. ಆ್ಯಂಡ್ ಎಲ್ಲರಿಗೂ ಎಲ್ಲ ರೋಲ್ಸೂ ಸೆಟ್ ಆಗಲ್ಲ. ಇನ್ಫ್ಯಾಕ್ಟ್ ಧನುಗೆ ಈ ರೋಲ್ ಸಿಕ್ಕಾಪಟ್ಟೆ ಚೆನ್ನಾಗಿ ಸೆಟ್ ಆಗಿದೆ. ಅವ್ನು ತುಂಬ ಚೆನ್ನಾಗಿ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾನೆ. ಹಾಗೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾನೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಬಿಗ್ ಬಾಸ್ ಎಲ್ಲ ನೋಡಿದ್ರ ಹೆಂಗೆ ಅನ್ನಿಸ್ತು? ಗಿಲ್ಲಿ ಅವ್ರು ಮೀಟ್ ಆಗಿದ್ದಾರೆ ಬಿಗ್ ಬಾಸಿಂದ ಬಂದ ಮೇಲೆ? ಗಿಲ್ಲಿ ಮೀಟ್ ಮಾಡಿಲ್ಲ ಡೆಫಿನೆಟ್ಲಿ, ಬಿಕಾಸ್ ಬಂದಾಗಿಂದ ಅವ್ನು ಬ್ಯುಸಿ ಇದ್ದಾನೆ. ಬಟ್ ಫೋನಲ್ಲಿ ಡೆಫಿನೆಟ್ಲಿ ಅವಾಗವಾಗ ಮಾತಾಡ್ತೀವಿ. ಇವತ್ತು ಸಹ ಕೇಳಿದೆ ಎಲ್ಲಿದ್ಯಾ, ಯಾವಾಗ ಬರ್ತೀಯಾ ಅಂತ. ಬರಲಿಲ್ಲ ಅನ್ಫಾರ್ಚುನೇಟ್ಲಿ, ಅವನು ಕೆಲಸ ಇದ್ದಿದ್ದ ಕಾರಣ. ಸೊ ಏನು ಹೇಳಿದ್ರು, ಏನು ಮಾತಾಡಿದ್ರು ಫೋನಲ್ಲಿ ಗಿಲ್ಲಿ ಅವರು ಅಂತ? ನಾನು ಧನು ಆಲ್ಬಮ್ ಸಾಂಗಿಗೆ ಬಂದಿರೋದು. ಓಕೆ, ಗಿಲ್ಲಿ ಏನು ಮಾತಾಡಿದೆ ಅಂದರೆ, ಬಿಗ್ ಬಾಸಿಂದ ಬಂದಮೇಲೆ ನಿನ್ನ ಲೈಫ್ ಎಷ್ಟು ಚೇಂಜ್ ಆಗಿದೆ ಅಂತ ನಾನು ಕೇಳಿದೆ. ಹಾಗೆ ಅವನು ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಅವ್ನ ಲೈಫ್ ಸ್ಟೈಲ್ನ ನೋಡಿದ್ದೆ. ಇಲ್ಲಿಂದ ಬಂದಮೇಲೆ ಸಿಕ್ಕಾಬಳೆ ಖುಷಿಯಾಗಿದೆ ಅವನ ಗ್ರೋತ್ನ ನೋಡಿಬಿಟ್ಟು. ಸೊ ಅದನ್ನು ಹೇಗೆ ರಿಸೀವ್ ಮಾಡ್ಕೊತಿದ್ದಾನೆ ಅಂತ ಒಂದಷ್ಟು ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡ್ತಾನೆ. ಹಾಗೆ ಯಾವ ಸಿನಿಮಾ ನಡೀತಿದೆ ಅಥವಾ ಏನು ಕೆಲಸಗಳು ನಡೀತಿದೆ ಇದನ್ನೆಲ್ಲ ಹೇಳ್ಕೊಂಡಾಗ ಅವ್ನು ನನ್ನ ಹತ್ರ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಗಿಲ್ಲಿ ಅವರ ಲೈಫಲ್ಲಿ ಒಂದಷ್ಟು ಜನ ಮಹಿಳಾ ಮಣಿಗಳ ಒಂದು ಸಪೋರ್ಟ್ ಅಂತೂ ಇದ್ದೇ ಇದೆ ಅಂತ. ಒಂದು ಗಗನ ಆಗಿರ್ಬೋದು, ನೀವಾಗಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಆಗಿರ್ಬೋದು, ಅದೇ ಥರ ಅವರ ಫ್ಯಾಮಿಲಿ ಅಂತ ಬಂದಾಗ ಅವ್ರ ತಾಯಿ ಅಥವಾ ತಂಗಿ ಆಗಿರ್ಬೋದು. ಸೊ ಅವರ ಒಂದು ಲೈಫ್ಗೆ ನೀವು ಕೂಡ ಒಂದು ಪಾರ್ಟ್ ಆಗಿರುವಂಥದ್ದು ಎಷ್ಟು ಖುಷಿ ಆಗ್ತಿದೆ ಅಂತ? ಸಿಕ್ಕಾಬಡೆ ಖುಷಿ ಆಗ್ತದೆ. ಯಾಕಂದರೆ ಗಿಲ್ಲಿನ ಅವತ್ತಿನ ದಿವಸ ಭರ್ಜರಿ ಬ್ಯಾಚುಲರ್ಸಲ್ಲಿ ನಾನು ಎಲ್ಲೋ ಒಂದು ಕಡೆ ಅವ್ನು ಮಾತಾಡೋದಕ್ಕೆ ನಾನು ಅವಕಾಶ ಕೊಡದೆ ಹೋಗಿದ್ದಿದ್ರೆ ಅವನಲ್ಲಿರೋ ಒಂದು ಟ್ಯಾಲೆಂಟ್ ಮುಚ್ಚೋಗ್ತಾ ಇತ್ತು. ಸೊ ನನಗೆ ಅದು ಇವಾಗಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವನು ಮಾತಾಡೋದಕ್ಕೆ ಅಥವಾ ಅವನಿಗೆ ಆ ಒಂದು ಜಾಗ ಮಾಡಿಕೊಟ್ಟು ಸ್ಪೇಸ್ ಮಾಡಿಕೊಟ್ಟು ಅವನನ್ನು ಇಲ್ಲಿವರೆಗೂ ತರೋದಕ್ಕೆ ಒಂದು ಸಣ್ಣ ಪ್ರಯತ್ನ ನಾನು ಪಟ್ಟಿದ್ದೀನಿ ಅನ್ನೋದಕ್ಕೆ ನಂಗೆ ಇವಾಗಲೂ ಖುಷಿ ಇದೆ.